ನಮಸ್ತೆ ವೀಕ್ಷಕರೇ, ರಾಸ್ ಪವರ್ ಸಿಟಿ ಚಾನಲ್ಗೆ ಸ್ವಾಗತ. ಒಂದು ಎಂಟ್ರಾ V30 ಟಾಟಾ ಗಾಡಿ ಸೇಲಿಗೆ ಬಂದಿದೆ. ಇದು 2022 ಮಾಡಲು, ಸಿಂಗಲ್ ಓನರ್ ಗಾಡಿ. ಅತಿ ಕಡಿಮೆ ಓಡಿರೋಂಥ ಗಾಡಿ ಕೂಡ, ಜಾಸ್ತಿ ರೆಫ್ಯೂಸ್ ಇಲ್ಲಂತೆ. ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ, ಓಕೆನಾ. ನೀವು ಇನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಫೋಟೋಸ್ ಮತ್ತು ಒಂದು ವಿಡಿಯೋ ಇದ್ದರೆ ವಿಡಿಯೋ ಸಹ ಕಳಿಸಿ. ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೊಂಬೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಫೋಟೋಸ್ ಮತ್ತು ಯಾವ್ದಾದ್ರು ವೀಡಿಯೋ ಇದ್ದರೆ ಆ ಗಾಡಿದು ಒಂದು ವೀಡಿಯೋ ಕಳಿಸಿ. ಮತ್ತು ನಾನೇ ನಿಮಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ನಿಮ್ದು ಯಾವುದೇ ಗಾಡಿ ಆಗಿರಲಿ, ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ನಾವು ನಮ್ಮ ಕಡೆಯಿಂದ ಸೇಲ್ ಮಾಡಿಕೊಡ್ತೀವಿ ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತಿದ್ದೀನಿ ವೀಕ್ಷಕರೇ, ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರ್ ಅಲ್ಲ. ಗಾಡಿ ಓನರ್ ನಂಬರು ಕೊನೆಯಲ್ಲಿ ಸಿಗುತ್ತೆ ವೀಡಿಯೋದಲ್ಲಿ. ವೀಡಿಯೋನ ಕಂಟಿನ್ಯೂ ನೋಡಿ, ಡೀಟೇಲ್ಸ್ ಎಲ್ಲ ಆದಮೇಲೆ ಗಾಡಿ ಓನರ್ ನಂಬರ್ ಸಿಗುತ್ತೆ ನಿಮಗೆ ಕೊನೆಯದಾಗಿ, ಓಕೆನಾ. ಇನ್ನು ಡೈರೆಕ್ಟಾಗಿ ಈ ಗಾಡಿ ವಿಷಯಕ್ಕೆ ಬರೋದಾದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರ್ ಸ್ವಲ್ಪ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ನೀವು ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಕಂಟಿನ್ಯೂ ಕೇಳಿ. ಫುಲ್ ಡೀಟೇಲ್ಸ್ ಸಿಗುತ್ತೆ ಓನರ್ ಹೇಳಿರೋಂಥದ್ದು. ಹಾಗೆ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಸ್ಕಿಪ್ ಮಾಡ್ದಂಗೆ ವೀಡಿಯೋ ನೋಡಿ. 2022 ಅಂದರೆ ಸಿಂಗಲ್ ಓನರೇ? ಸಿಂಗಲ್ ಓನರ್. V30ನಾ? V30. ಓಕೆ ಸರ್. ಇವಾಗ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಾವ? ರನ್ನಿಂಗ್ ಇದೆ ಸರ್ ಎಲ್ಲ. 22 ಯಾವುದು ಮಂತಲ್ಲಿ? 22 ಸರ್, 7ನೇ ತಿಂಗಳು. 7? 7. 22/7 ಅಂದರೆ ಇನ್ಸೂರೆನ್ಸ್ ಮುಗ್ದಿರುತ್ತೆ ಈಗ ಕಟ್ಟಿದ್ರೆ? ಇಲ್ಲ ಇನ್ಸೂರೆನ್ಸ್ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿದೆ, ನೀವು ಹೆಂಗೆ ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಗಾಡಿನ ಅಂದರೆ ಟೈರೆಲ್ಲ ಎಷ್ಟು ಪರ್ಸೆಂಟ್ ಇದ್ದಾವೆ? ಟೈರ್ ಸಹ ಫ್ರಂಟ್ ಒರಿಜಿನಲ್ ಇದೆ, ಅರ್ಧ ಬಟನ್ ಇದೆ. ಓಕೆ. ಬ್ಯಾಕಿಂದ ಈಗ ಮೊನ್ನೆ ರೀಸೇಲ್ ಮಾಡ್ಸಿದ್ದೀನಿ. ಬ್ಯಾಕಿಂದ ಒಂದು 500 ಕಿಲೋಮೀಟರ್ ಹೊಡೆದಿದ್ದೀನಿ ರೀಸೇಲ್ ಮಾಡಿಸಿದ್ಮೇಲೆ. ಅಂದರೆ ಬಾಡಿ ಚೆನ್ನಾಗಿದೆ. ಮತ್ತೆ ಇದು ಗೇರ್ ಬಾಕ್ಸ್ ರಿವರ್ಸ್ ಸೌಂಡ್ ಬರ್ತಾ ಇತ್ತು, ಅದು ವಾರಂಟಿ ಇತ್ತು, ವಾರಂಟಿ ಮಾಡಿಸ್ಕೊ ಬಂದ ಮೊನ್ನೆ. ಓಕೆ, ಇವಾಗೇನು ಪ್ರಾಬ್ಲಮ್ ಇಲ್ಲ? ಇಲ್ಲ, ಇವಾಗೇನು ಪ್ರಾಬ್ಲಮ್ ಇಲ್ಲ. ವಾರಂಟಿ 60,000 ಹೊಡಿದೆ ಗಾಡಿ. ಎಷ್ಟು? 60 ಹೊಡಿದೆ. ಇನ್ನ 15,000 ವಾರಂಟಿ ಇದೆ, ಇನ್ನು 75,000 ಇದೆಯಂತೆ. 75,000 ಇಂಜಿನ್ ವಾರಂಟಿ? ಇಂಜಿನ್ ವಾರಂಟಿ. ಓಕೆ ಓಕೆ. ಈ ಗಾಡಿ ಓಡಿರೋದು ಬರೀ 60,000? 60,000 ಹೊಡಿದೆ. ಓಕೆ. FC ಇನ್ನೊಂದು ವರ್ಷ ಇದೆಯಲ್ಲ? ಇನ್ನೊಂದು ವರ್ಷ ಇದೆ FC. ಓಕೆ ಸರ್. ಎಲ್ಲ ಬಾಡಿ ಗಿಡಿ ಎಲ್ಲ ಕಟ್ಸಿದ್ರಾ? ಬಾಡಿ ಎಲ್ಲ ಕಟ್ಸಿದ್ವಿ ಸರ್. ಏನಾದರೂ ಕೆಲಸ ಟಿಂಕರಿಂಗ್ ಏನಾದರೂ ಬಂದಿದೆಯಾ? ಏನು ಟಿಂಕರಿಂಗ್ ಏನು ಒಂದು ಪಿನ್ ಪಾಯಿಂಟ್ ಇಲ್ಲ. ಯಾಕಂದ್ರೆ ಕೆಲವರು ಒಂದೇ ವರ್ಷಕ್ಕೆ ಹಾಳು ಮಾಡಿರ್ತಾರೆ. ಇಲ್ಲ ನಮ್ದು ಹಂಗಾಗಿಲ್ಲ. ನಾವೇನು ಬೇರೆ ಬಾಡಿಗೆ ಹೊಡಿಯಲ್ಲ, ಸ್ವಂತ ಬೀಜಿಗೆ ನಾವು ಕಾಯಿ ತುಂಬ್ತೀವಿ. ತೆಂಗಿನಕಾಯಿ ಮಾತ್ರ. ಬೇರೆ ನಾವು ಕೆಲಸ ಇಲ್ಲ ಅಂದ್ರೆ ಬೇರೆ ಹೋಗಲ್ಲ, ಮನೆ ನಿಲ್ಲಿಸ್ತೀವಿ, ಕಾಯಿ ತುಂಬ ಮಾಡೋ ಹೋಗ್ತೀವಿ ಅಷ್ಟೇ. ಸರಿ ಸರಿ ಸರಿ. ಸರ್ ಡೈಲಿ ನಮ್ದೊಂದು 100-100 ಕಿಲೋಮೀಟರ್ ಅವರೇಜ್ ಗಾಡಿ ಓಡೋದು ಡೈಲಿ. ಇಲ್ಲ ಒಂದು 20 ಕಿಲೋಮೀಟರ್, 10 ಕಿಲೋಮೀಟರ್, ಹೈಯೆಸ್ಟ್ ಅಂದ್ರೆ ಒಂದು 80 ಕಿಲೋಮೀಟರ್. ಸರಿ 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 ಅಷ್ಟೇ. ಒಳಗಡೆ ಸಿಸ್ಟಮ್ ಏನಾದ್ರು ಹಾಕ್ಸಿರಾ? ಸಿಸ್ಟಮ್ ಹಾಕ್ಸಿದ್ ಸರ್. ಇದೇ ಮಾಮೂಲಿ, ಇನ್ನೇನು ಮಾಮೂಲಿ ಹಾಕ್ಸಿದ್ವಿ. ಅಲ್ಲ, ಸಾಕಾಗದ್ ಬಿಡ್ರಿ. ಸಿಸ್ಟಮ್ ಹಾಕ್ಸಿದ್ವಿ. ಸರಿ ಸರಿ ಸರಿ. ಗಾಡಿ ಇರೋದೆಲ್ಲಿ ಸರ್ ಈಗ? ಸರ್ ಹಾಸನ. ಹಾಸನ ಏನು ಅಕ್ಕಪಕ್ಕ? ಹಾಸನ ಪಕ್ಕ ಮಸ್ಲವಸಳ್ಳಿ ಅಂತ ಹಳ್ಳಿ ಬರುತ್ತೆ. ಎಷ್ಟು ದೂರ ಹಳ್ಳಿ? ಆಗುತ್ತೆ? ಹಾಸನದಿಂದ 10 ಕಿಲೋಮೀಟರ್. ಬರೀ 10 ಕಿಲೋಮೀಟ್ರಾ? ಹಾಸನ 10 ಕಿಲೋಮೀಟರ್. ಗಾಡಿ ಎಲ್ಲ ಹಳ್ಳಿಯಾಗಿರುತ್ತಲ್ಲ? ಇಲ್ಲೇ ಇರುತ್ತೆ ಸರ್, ಇಲ್ಲೇ ಇರುತ್ತೆ. ಓಕೆ ಓಕೆ. ಗಾಡಿಗೆ ರೇಟ್ ಏನು ಹೇಳ್ತೀರಿ ಸರ್? ಅದೇನು ಫೈನಾನ್ಸ್ ಗೀನಾನ್ಸ್ ಇದೆಯಾ? ಫೈನಾನ್ಸ್ ಇದೆ ಸರ್. ಮತ್ತೆ ಹೆಂಗೆ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶು? ಇಲ್ಲ ಸರ್, ಕ್ಯಾಶ್ಗೆ, ಕ್ಲೋಸಿಂಗ್ಗೆ. ಫುಲ್ ಕ್ಯಾಶ್ಗೆ? ಆಲ್ರೆಡಿ ಈಗ 20 ಕಂತು ಆಗಿದೆ, 17,280 ಕಂತು. ನಾವೇನು ಒಂದು ಕಂತು ಡ್ಯೂ ಮಾಡಿಲ್ಲ. ಓಕೆ ಓಕೆ. ಸ್ವಲ್ಪ ದೊಡ್ಡ ಗಾಡಿ ತಗಬೇಕು ಅಂತ ನಾವೀಗ ಇದಕ್ಕೆ ಒಂದು 1,500 ಆದ್ಮೇಲೆ ಕಾಯಿ ತುಂಬ್ತೀವಿ. ನಮ್ಗೊಂದು 2,000-2,500 ತುಂಬ ತಗೋಬೇಕು. ಅದೇ V50 ತಗೊಂಡ್ಬಿಡ್ರಿ. ಅದೇ 50 ಇಲ್ಲ, ಇದರಲ್ಲಿ ಈ ಟಾಟಾದಲ್ಲಿ ಬೇಡ ಸರ್, ಬೇರೆ ಮಹೇಂದ್ರಲ್ಲಿ ತಗೊಳ್ಳೋದು ಅಂತ. 1.7? ಅದಾದ್ರೂ ಸ್ವಲ್ಪ ಇರುತ್ತೆ ಗಾಡಿ, ಹೌದೌದು. ಹಂಗಾಗಿ. ಓಕೆ ಓಕೆ. ಈಗ
ಈಗ ಮತ್ತು ಗಾಡಿಗೆ ಏನು ಹೇಳ್ತಿದ್ರು ರೇಟು? ಸರ್ ಅದ್ರ ರೈಟೇ ಗೊತ್ತಿಲ್ಲ ನನಗೆ. ಅದು ಈ ಮಾಡ್ಲಲ್ಲಿ ಏನ್ ಓಡ್ತಾ ಇದೆ ಅಂತ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ನೇ ಕನ್ಫರ್ಮ್ ಮಾಡ್ಬೇಕು ನಾವೀಗ. ಹೌದಾ? ಹೌದೌದು. ನಾವು ಬೇರೆ ಬೇಕಾದ್ರೆ ಇದು ಹಾಂ ಅಂದ್ರೆ ಇದ್ರ ಇಂಟ್ರ ಬಗ್ಗೆ ಈ ಮಾಡ್ಲಿ ಏನ್ ಗಾಡಿ ರೇಟ್ ಅಂದ್ರೆ ನಾವ್ ಯಾರು ಕೇಳಕ್ ಹೋಗಿ ನಿಮ್ಗೆ ಫಸ್ಟ್ ಕಾಲ್ ಮಾಡ್ತಾ ಇರೋದು ನಾನು. ಹಾಂ 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 ನಮಗೇನ್ ಗಾಡಿ ತಂದು ಏನ್ ನಮ್ಗೇನ್ ಮೋಸ ಇಲ್ಲ ಪಾಪ, ದುಡಿದೈತೆ ಹಾಂ. ಸ್ವಲ್ಪ ದೊಡ್ಡ ಗಾಡಿ ಮಾಡೋಣ ಅಂತ. ಈಗ ಅದೇ ಸರ್, ನೀವು ಈಗ ಡೌನ್ ಪೇಮೆಂಟ್ ಏನು ಮಾಡಿರ್ತೀರ ಅದು ಒಂದು, ಹೌದು ಆಮೇಲೆ ಸರ್, ನಾವು ಡೌನ್ ಪೇ ಮಾಡುದು 80,000 ಮಾಡಿದ್ದು. ಆಯಿತು 80 ಮಾಡ್ಕೊಳ್ರಿ, ಬಾಡಿಗೆ ಒಂದು 30,000 ಖರ್ಚು ಹಾ, ಮಾಡಿದ್ರೆ ಬಾಡಿ 30,000 ಕರೆಕ್ಟ್, ಎಲ್ಲ 30,000. ಒಂದು ಹೊತ್ತು ಆಗಿರುತ್ತೆ. ಹಾ ಅಷ್ಟೇ. ಓಕೆನಾ? ಈಗ ಫೈನಾನ್ಸಿನ ಎಷ್ಟು ಉಳ್ಕೊಂಡೈತೆ? ಸರ್ ಅದೀಗ ಒಟ್ಟಿಗೆ ನಾವು 70 ಕಟ್ಟಿ 8 ಕಾಲು ಗಾಡಿ ಅವಾಗ ಹಾಂ ಹಾಂ 70 ಕಟ್ಟಿದ್ದು, ಅಲ್ಲಿಗೆ 7.5 ಲೋನ್ ಆಯ್ತು. 7.5 ಲಕ್ಷ ಲೋನ್ ಆಯ್ತು. 7.5 ಲಕ್ಷ ಈ ಕಟ್ಟಿ 4 ಲಕ್ಷ ಕಟ್ಟಿದೀವಿ, ಇವಾಗ 20 ಕಟ್ಟಿದೀನಿ. ಅಂದರೆ ಇನ್ನು 3.5 ಲಕ್ಷ ಹಾ ಲೋನ್ ಇದೆ. ಇದೆ ಇದೆ. 3 ಲಕ್ಷ, ಇದು ಒಂದು 10, ಒಂದು 4.5 ಲಕ್ಷ ಲೆಕ್ಕ. ಲೆಕ್ಕ ಹೌದು. ಓಕೆ ಓಕೆ. ಈಗ ಅಂದಾಜು ರೇಟ್ ಏನಾದರೂ ಐಡಿಯಾ ಇದೆಯಾ? ಅದು ಐಡಿಯಾನೇ ಗೊತ್ತಿಲ್ಲ ನನ್ಗೆ. ನಿಮ್ಗೆ ಫಸ್ಟ್ ಕಾಲ್ ಮಾಡ್ತಾ, ಆಮೇಲೆ ಗಾಡಿ ಮಾರ್ತೀನಿ ಅಂತ ಹೇಳಿ ಇದು ನಿಮ್ಗೆ ಫಸ್ಟ್. ಹಾಂ 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 ನಾ ಬೇರೆ ಯಾರಿಗೂ ಹೇಳಿಲ್ಲ. ಇವಾಗ ಯೂಟ್ಯೂಬ್ ನೋಡ್ತಿದ್ನಲ್ಲ, ಅದಕ್ಕೆ ನಿಮ್ಮದ್ ನೋಡಿ ಅದಕ್ಕೆ ಕಾಲ್ ಮಾಡಿ. ಹಾಂ 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 ಓಕೆ ಸರ್. ಈಗ ಅವಾಗ ಆನ್ ರೋಡ್ ಎಷ್ಟಿತ್ತು ಸರ್ ಗಾಡಿ? ಸರ್ 8 ಕಾಲಿತ್ತು. 8 ಕಾಲಾ? 8 ಕಾಲು. ಓಕೆ. ಈಗ 1 ವರ್ಷ ರನ್ನಿಂಗ್ ಆಗೈತೆ. 1 ವರ್ಷದ ಮೇಲೆ 3 ತಿಂಗಳಲ್ಲ? 3 ತಿಂಗಳಾಯ್ತು. ಓಕೆ ಓಕೆ. 1 ವರ್ಷದ 3 ತಿಂಗಳು ಅಂದರೆ 8 ಕಾಲು. 8 ಅಂದರೆ ನೋಡಿ ಒಂದು. ಸರ್ ಅದು ನೋಡಿ, ನಾವು ಗಾಡಿ ಅಲ್ಲಿಂದ ಡೆಲಿವರಿ ತಂದಿದ್ದು ಹ್ಞೂ ಹ್ಞೂ ಮಾರ್ಚ್ ತಿಂಗಳು ತಂದೆವು. ಓಕೆ ಓಕೆ. ಮಾರ್ಚ್ ತಿಂಗಳು ತಂದದ್ದು, ಆಮೇಲೆ 7ನೇ ತಿಂಗಳು ರಿಜಿಸ್ಟ್ರೇಷನ್ ಮಾಡಿಸಿದ್ ನಾವು. ಅಂದರೆ 7 ತಿಂಗಳು ಅಂದರೆ 4 ತಿಂಗಳು ಡಿಫ್ರೆನ್ಸು. ಡಿಫ್ರೆನ್ಸ್ ಮಾಡಿದ್ದು ಅಂದ್ರೆ ಗಾಡಿ ಮೂವಿ ಇತ್ತು, ನಾವು ಮಾಡಿಸಿರ್ಲಿಲ್ಲ. ಹ್ಞೂ 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 ಆಮೇಲೆ ಮಾಡಿಸ್ಕೊಂಡ್ಬಂದ್ವಿ. ಓಕೆ. ಮಾಡಲು ಬಿಡಿ, ಇನ್ನೇನು ಮಾಡಲಿ. ಹಾ, 22 ಮಾಡ್ಲ 22. ಹೌದು. ಏನು ತೊಂದರೆ ಇಲ್ಲ. ಹಾ ನೋಡಿ ಒಂದು ರೇಟ್ ಹೇಳಿ, ಆಮೇಲೆ ನಾನು ಅಷ್ಟು ಆಗ್ಬೋದು ಸರ್ ಅಂತ ಹೇಳ್ತೀನಿ ನಾನು. ಸರ್ ನನಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ, ಯಾಕಂದ್ರೆ ನೀವ್ ಇಂಥವ್ ಎಷ್ಟು ಗಾಡಿ ಮಾಡ್ತಾ ಇರ್ತೀರೋ ಹಾಂ ಅದು ನೀವೇ ಹಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ರೆ ಅದು ಓಕೆ. ನಮ್ಗೆ ಅದು ರೈಟ್ ನಾವು ಕೇಳೋದ್ರಲ್ಲಿ ಬೇರೆ ಯಾರು ವಿಚಾರಿಸೋದೇ ಇಲ್ವಲ್ಲ. ಹ್ಞೂ 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 ನಮ್ ಕೆಲಸ ಎಷ್ಟಾಗುತ್ತೆ ಅಷ್ಟೇ. ಅದೇ ಸರ್, ಈಗ ನಾನು ಹೇಳ್ತಿರೋದು ಅಷ್ಟೇ ನಿಮಗೆ. ಡೌನ್ ಪೇಮೆಂಟಿಂದು ಬಾಡಿ ಕಟ್ಸಿರೋದು, ಹೌದೌದು ಸರ್. ಮತ್ತೆ ಲೋನ್ ಈಗ ಬ್ಯಾಲೆನ್ಸ್ ಲೋನ್ ಕಟ್ಟೋದು ಹೌದು. ಅಷ್ಟು ಅದು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಏನು ತಗ್ಸಿಲ್ಲ. ಹಾಂ ಒಟ್ಟಿಗೆ 4 ಲಕ್ಷ ಕಟ್ಟಿದೀವಿ ನಾವೀಗ. ಓಕೆ. ನೀವು ಕಟ್ಟಿರೋದು ಬಿಟ್ಬಿಡಿ. ಕಟ್ಟಿರೋದು 4 ಲಕ್ಷ, ಮತ್ತೆ ಡೌನ್ ಪೇಮೆಂಟ್ ಬಾಡಿ ಟೋಟಲ್ 5 ಲಕ್ಷ ಆಗಿದೆ ಸರ್ ಇವಾಗ. ಅದಕ್ಕೆ ಹಾಂ ಹಾಂ 4 ಲಕ್ಷ ಲೋನೇ ಕಟ್ಟಿದೀನಿ. 18,280 ರೂಪಾಯಿ ಬರುತ್ತೆ ಮಂತ್ಲಿ. ಹಾಂ 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 ಪ್ರತಿ ತಿಂಗಳು 2ನೇ ತಾರೀಕು ನಮ್ದು ಡೇಟು. ಓಕೆ ಓಕೆ ಓಕೆ. ಆಲ್ರೆಡಿ 20 ಕಟ್ಟಿ ಆಯ್ತು ನಾವೀಗ. ಈಗ ಜನ ಹಂಗೆ ಕೇಳಲ್ಲ ಸರ್, ನೀವು ದುಡ್ಡು ಕಂಡಿದ್ರೆ ದುಡ್ಡು ಕಟ್ಟಿರ್ತೀರ. ಕಟ್ಟಿರ್ತೀರ ಅಂತಾರ. ಹೌದು. ಈಗ ಅವ್ರು ಏನು ಕೇಳ್ತಾರೆ ಸರ್, ನೀವು ಡೌನ್ ಪೇಮೆಂಟ್ ಮಾಡಿರೋದು ಇನ್ನು ಬ್ಯಾಲೆನ್ಸ್ ಫೈನಾನ್ಸ್ ಅಮೌಂಟಿಂದ ಅಷ್ಟು ಅಮೌಂಟ್ ಮಾತ್ರ ಕೊಡ್ಬೋದು ಅಂತ ಹೇಳ್ತಾರೆ ಸರ್. ಸರ್ ಹಾಗೆ ನೀವು ಅದಕ್ಕೆ ಓಕೆ ಅಂದರೆ ಬೇಕಾದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ಗೆ. ಸರಿ ಮಾಡಿ ಸರ್, ಫೋಟೋ ಹಾಕ್ತೀನಿ. ಹ್ಞೂ ನೋಡೋದು ಮಾಡಿ ಸರ್. ಆಯ್ತು ಸರ್, ಆಯಿತು. ಇದೇ ನಂಬರ್ದಲ್ಲಿ ಯೂಟ್ಯೂಬ್ ಇದು ನಂಬರು, ಇದೇ ನಂಬರ್, ವಾಟ್ಸಪ್ ನಂಬರ್. ಹಾಂ ಸರಿ ಸರ್. ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಇವಾಗ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿಲ್ಲ ವೀಕ್ಷಕರೇ, ಅದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದರೂ ಅವ್ರ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವಿನ್ನೂ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ಕಂಡೀಷನ್ ಎಲ್ಲ ಚೆಕ್ ಮಾಡಿಕೊಂಡು ಕೂತು ಮಾತಾಡಿದರೆ ಅವರೇ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ವಿಡಿಯೋನ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಫೋಟೋಸ್ ಮತ್ತು ವಿಡಿಯೋನ ಕಳಿಸೋದನ್ನು ಮರಿಬೇಡ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.